ಕಡೆ ನೀವು ಯಾವ ರೀತಿಯಾಗಿ ಹಾತೋಪರ ಆಗ್ತಿದೆ ಅಂತ ಹೇಳಾದ್ರು, ಇನ್ನೊಂದು ಕಡೆ ನಿಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಇತ್ತು ಅಂತಂದ್ರೆ ನೀವು ಸಾಧನೆ ಮಾಡಬಹುದು ಅಂತ ಹೇಳಾಗ್ತದೆ. ಇಲ್ಲಿ ಬಂದವರು ಯಾರು ದೊಡ್ಡವರು, ನೀವು ನಿಮ್ಮದೇ ಆದಂಥ ಪ್ರತಿಭೆಯನ್ನು ಹೊಂದಿರೋದು. ನಿಮ್ಮಲ್ಲಿ ಯಾವುದೋ ಒಂದು ಕಲೆಯ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಇಂಟೆಲಿಜೆನ್ಸ್ ಏನೋ ಒಂದು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಹೇಳೋದಿಲ್ಲ ಅಂತ ಆಗಿರುತ್ತೋ ಅಥವಾ ನಿಮಗೆ ಅದು ತಿಳಿಯೋಕ್ಕಾಗಿರೋ ಗೊತ್ತಿಲ್ಲ. ನನಗೆ ನಿಮಗೆ ಮೊದಲು ನಾನೇ ನಿಮಗೆ ಹೇಳೋದೇನು ಅಂದರೆ ಒಂದು ಆತ್ಮಸ್ಥೈರ್ಯ ಅನ್ನೋದು ನಿಮ್ಮಲ್ಲಿ ಬರಬೇಕು, ಆತ್ಮವಿಶ್ವಾಸನೂ ನಿಮ್ಮಲ್ಲಿ ಬರಬೇಕಂತ ನಾನು ಭಾವಿಸ್ತೀನಿ. ಇಲ್ಲೇ ನೌಕರಿ ಕೊಡೋರು ಅವ್ರು ನಿಮಗೆ ದುಡಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ಅವ್ರು ನಿಮಗೊಂದು ಅವಕಾಶ ಕೊಡ್ತಾರೆ. ಆದರೆ ಅವಕಾಶ ಹೇಗೆ ಉಪಯೋಗಿಸ್ಕೋಬೇಕು ಅಂತಂದ್ರೆ ನೀವು ನಿಮ್ಮ ಜೀವನದಾಗ ಅದನ್ನು ಅಳವಡಿಸ್ಕೋ ರೀತಿಯಾಗಿ ಉಪಯೋಗಿಸ್ಕೋಬೇಕಂದ್ರೆ ಮುಂಜಾನೆಯಿಂದ ಸಾಯಂಕಾಲ 8 ತಾಸು 9 ತಾಸು ದುಡಿದು ಪಗಾರ ಒಂದು ಮನೆ ಕೊಡಿಸೋದು ಆಗಬಾರ್ದು. ಎಷ್ಟೋ ಮಂದಿ ಇವತ್ತು ನಾವು ಬೆಂಗಳೂರಾಗ ಮಾಡಾಕ್ತೀವಿ, IT ಕಂಪ್ನೀಸ್ ಅದಾವ, ಇಂಡಸ್ಟ್ರೀಸ್ ಅದಾವ, ರೆವಲ್ಯೂಷನರೀಸ್ ಎಲ್ಲ ನಡೆಯಾಕಿದ್ದಾವೆ. ಧಾರವಾಡದಾಗ ಎಲ್ಲ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ನೋಡಾಕಿರ್ತೀವಿ. ಬಟ್ ಅವ್ರು ಯಾವ ರೀತಿಯಾಗಿ ಬದಲಾವಣೆ ಮಾಡಾಕತ್ತಾವ ಬೇರೆಯವ್ರ ಜೀವನ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅಂದ್ರೆ ಬಹಳ ಕಷ್ಟವಾದಂಥ ಸಂಗತಿ ಆಗಿದೆ. ಹೆಂಗೆ ಬದುಕಬೇಕಂತ ಹೇಳ್ಕೊಡ್ತಾ ಇಲ್ಲ ಅವ್ರಿಗೆ. ಏನಪ್ಪ ಅಂದ್ರೆ ಮುಂಜಾನೆ ಲಾಗಿನ್ ಆದರೆ ಅಂದ್ರೆ ಲಾಗ್ ಆಫ್ ಆಗುವವರೆಗೂ ನೀವು ಕೆಲಸ ಮಾಡಬೇಕು. ಒಂದಿಷ್ಟು ಕಂಪ್ನಿಯವ್ರು ಹೇಳ್ತಾರೆ 8 ತಾಸು ದುಡಿ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ಹೇಳಾಕತ್ತಾರೆ 14 ತಾಸು ದುಡಿ ಅಂತಾರೆ. ಅದನ್ನು ಓವರ್ ನೀವು ಅದನ್ನು 5 ದಿವಸ ಮಾಡಬೇಕು ಹೋಗ್ರಿ ಅಂತಾರೆ ವಾರದಾಗ. ಇನ್ನೊಬ್ರು ಹೇಳ್ತಾರೆ 7 ದಿವಸ ದುಡಿಸ್ರಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಸೈಕಾಲಜಿಕಲ್ ಸ್ಟಡೀಸ್ ಅದಾವು, ನ್ಯೂರಾಲಜಿಕಲ್ ಬೇಸಿಸ್ ಬಗ್ಗೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದಂಥ ರಿಪೋರ್ಟ್ಸ್ ಅದಾವು. ಎಷ್ಟು ತಾಸು ದುಡಿದ್ರೆ ಏನಾಗೈತೆ ಅಂತ ಬರೋದಂಥ ಆರ್ಟಿಕಲ್ಸ್. ಹಾಗೆ ನಾವು ನಿಮ್ಮನ್ನೆಲ್ಲ ಹೆಂಗೆ ಕೆಲಸ ಮಾಡಿಸ್ಕೋಬೇಕಂತ 8 ತಾಸು ಉಳಿಸ್ಕೋಬೇಕು, 14 ತಾಸು ಉಳಿಸ್ಕೋಬೇಕು, ಇಂಥ ವಿಷಯಗಳು ಸಹ ಚರ್ಚೆ ಆಗಬೇಕಾಗ್ತಾವೆ ಹೊರಗಡೆ. ಇವೆಲ್ಲ ನೀವು ಗಮನ ಬರಬೇಕು. ನೀವು ಎಲ್ಲಿ ದುಡಿಯಾಕೆ ಹೋಗ್ತೀರಿ, ಎಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀರಿ, ಅಲ್ಲಿ ದುಡಿದ ಪಗಾರನ ಮನೆ ಕಳಿಸೋದು ಆಗಬಾರ್ದು. ಅಲ್ಲಿ ಹೊಸ ಕಲಿಬೇಕು. ಅದೊಂದು ಅವಕಾಶ ನಿಮಗೆ ಅಷ್ಟೇ. ನಿಮ್ಮ ಜೀವನ ರೂಪಿಸ್ಕೊಳ್ಳೋ ಅವಕಾಶ ಅಲ್ಲ, ನಿಮ್ಮ ಜೀವನ ಒಂದು ದೊಡ್ಡ ಬದಲಾವಣೆ ತರಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಆಗಿರ್ಬೇಕು ಅಷ್ಟೇ ಅಂತ ನಾನು ಭಾವಿಸ್ತೀನಿ. ಸೊ ಅದರಿಂದ ಆದಷ್ಟು ನಿಮ್ಗೆ ಅವಕಾಶ ಎಷ್ಟು ಜನ ಸಿಗುತ್ತೆ ದಯಮಾಡಿ ಅವಕಾಶವನ್ನ ನಾನು ದುಡಿದ್ರೆ ನನ್ನ ಪಗಾರ ಸಿಕ್ಕೈತಿ ನಾನು ಮನೆ ಕಳಿಸ್ಬೇಕಂತ ಮಾಡ್ಬೇಡ್ರಿ. ಅದನ್ನೊಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ರಿ. ಅಲ್ಲಿ ಹೆಂಗೆ ಕಲಿಸ್ತಾರೆ, ಹೆಂಗೆ ದುಡಿತಾರೆ, ಹೆಂಗೆ ವರ್ಕ್ ಮಾಡ್ತಾರೆ, ವರ್ಕ್ ಎಥಿಕ್ಸ್ ಹೆಂಗಲ್ಲ ಇಂಥವೆಲ್ಲ ತಿಳ್ಕೊಂಡ್ರಿ ಅಂದ್ರೆ ಮುಂದೊಂದು ದಿನ ಹೊರಗಡೆ ಬಂದರೂ ಸಹ ನೀವು ಧೈರ್ಯವಾಗಿ ನಿಮ್ಮದೇ ಸ್ವಂತದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಇದೆ. ಮತ್ತೆ ಯಾರಿಗೆ ಅವಕಾಶಗಳು ಸಿಗಲ್ಲ. ದಯಮಾಡಿ ಅದನ್ನ ಸರ್ ಹೇಳುವಾಗ ಒಂದು ಸಣ್ಣ ಮಾತು ಹೇಳಿದ್ರು, ಅವರು ದುರ್ದೈವಗಳು ಅವರೇ ಎಲ್ಲ ಒಂದು ಕಡೆ ಪುಣ್ಯ ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿ. ಬಹಳ ಜನ ಸಾಧನೆ ಮಾಡುವಂಥವ್ರು ಬೇರೆ ಬೇರೆ ಕಡೆ ವೇದಿಕೆ ಕೇಳ್ತಿರ್ತೇವೆ. ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವ್ರು ಸ್ವತಃ ತಳಮಟ್ಟದಿಂದ ಬಂದಂಥವ್ರು. ಶಿಕ್ಷಣ ಇಲ್ಲದೆ ಇರ್ಬೋದು, ಬೇರೆ ರೀತಿಯಾಗಿ ಗ್ರಾಜುಯೇಟ್ಸ್ ಆಗಿರ್ತಾ ಇರ್ಬೋದು, ಟ್ರೈನಿಂಗ್ಸ್ ಇರ್ತಾ ಇರ್ಬೋದು. ಅದು ಎಷ್ಟೋ ಜನ ಮಹಿಳೆಯರು ಇವತ್ತು ನಾವು ಅಬ್ಸರ್ವ್ ಮಾಡಿರ್ತೀವಿ, ರೂರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ನೋಡ್ಕೊಂತ ಹೋದ್ರೆ ಎಷ್ಟು ದೊಡ್ಡ ಬದಲಾವಣೆಗಳನ್ನು ಕಾಣಿಸ್ತೀವಿ ಅಂದ್ರೆ ಅವ್ರ ಸಣ್ಣ ಸಣ್ಣ ಕೆಲಸಗಳು ಮಾಡೋದಂತ ಕಾಣ್ತವೆ. ಹೈನುಗಾರಿಕೆ ಮಾಡೋದಾಗಿರ್ಬೋದು, ರೈತಾಪಿಕೆ ಆಗಿರ್ಬೋದು, ಬೇರೆ ಬೇರೆ ಟೇಲರಿಂಗ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು. ಅಂದ್ರೆ ಅರ್ನಿಂಗ್ ರೇಷಿಯೋ ಏನೈತಲ್ಲ ಒಂದು ಪರಿಕಾಟ ನಾವೇನು ಇನ್ಕಮ್ಸ್ ಎಲ್ಲ ಮಾತಾಡಕ್ತೀವಿ ಅಥವಾ ಇನ್ನೊಂದು ರೀತಿಯಾಗಿ ನೋಡಿದ್ವಿ ಅಂತ ಅವ್ರಿಗೆ ಹೆಚ್ಚು ಕಡಿಮೆ ಆರಾಮಾಗಿ ಬದುಕಬಹುದು ರೂರಲ್ ಹಳ್ಳಿಯಾಗಿರುವಂಥ ಹೆಣ್ಮಕ್ಳು ಅಂತ ರಿಪೋರ್ಟ್ಸ್ ಬರೀತಾರೆ. ಸೊ ಬದುಕಾಕ ನಮಗೆ ಶಿಕ್ಷಣ ಬೇಕಂತಿಲ್ಲ, ಕೊನೆ ಪಕ್ಷ ಬದುಕಾಕ ನಮಗೆ ಬದುಕಾಕ ಒಂದು ಛಲ ಇದ್ರೆ ಸಾಕು ನಾವು ದೊಡ್ಡ ಸಾಧನೆ ಮಾಡಬಹುದು ಈ ದೇಶದಾಗ. ಹಲವಾರು ವಿಷಯಗಳು ಬೇರೆ ಬೇರೆ ಕ್ರಾಂತಿಕಾರರ ಬಗ್ಗೆ ತಿಳ್ಕೊಳ್ತೀವಿ, ಸ್ವಾಮಿ ವಿವೇಕಾನಂದ ಬಗ್ಗೆ ಓದ್ತೀವಿ, ಬಹಳ ಇನ್ಸ್ಪೈರ್ ಆಗ್ತೀವಿ. ಮಾನ್ಯ ಸುಧಾಮೂರ್ತಿ ಅವ್ರ ಬಗ್ಗೆ ವಿಡಿಯೋಸ್ ನೋಡ್ತೀವಿ, ಮತ್ತೆ ಇನ್ಸ್ಪೈರ್ ಆಗ್ತೀವಿ. ಇಲ್ಲಿ ವೇದಿಕೆ ಮೇಲೆ ಗಣ್ಯಮಾನ್ಯರ ಬಗ್ಗೆ ಇನ್ಸ್ಪೈರ್ ಆಗ್ತೀವಿ. ಅದನ್ನ ಎಷ್ಟು ಇಂಡಿಕೇಟ್ ಮಾಡ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಮಾಡ್ತೀವಿ ಇಲ್ವೋ, ಇನ್ನೊಬ್ರು ಹೇಳ್ದಂಗೆ ಮಾಡ್ತೀವಿ ಇಲ್ವೋ, ಇನ್ನೊಬ್ರು ಹೇಳ್ದಂಗೆ ಮಾಡ್ತೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಆಗಲ್ಲ. ಇವಾಗ ಮಾಡಬೇಕನ್ನುವಂಥ ಗುರಿ ಇದ್ದಿದ್ದಾಗ ದಯಮಾಡಿ ಅದನ್ನು ಮುಂದೆ ಇಟ್ಕೋಬೇಕು. ಅದು ಈಗಿನ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್. ಅದ್ರಲ್ಲಿ ಕೆಲಸ ಸಿಗುತ್ತೋ ಕೆಲಸ ಸಿಗಂಗಿಲ್ಲ ಅದು ಭಾಳ ಮುಖ್ಯ ಅಲ್ಲ. ಕೆಲಸ ಸಿಕ್ಕ ಮಾತ್ರ ಭಾಳ ಶ್ರದ್ಧೆಯಿಂದ ಮಾಡಬೇಕು. ನಾವು ವ್ಯತ್ಯಾಸಗಳನ್ನ ಅಬ್ಸರ್ವ್ ಮಾಡಿದ್ರೆ ಸೌತ್ ಕೇಂದ್ರದಾಗಿರುವಂಥವ್ರಿಗೂ ನಮಗೆ ವ್ಯತ್ಯಾಸಗಳು ಏನಂತ ನಾವು ಅಬ್ಸರ್ವ್ ಮಾಡಿದ್ದಾಗ ಒಂದು ಆರ್ಟಿಕಲ್ ಬರೀತಾರೆ. ಅವರಿಗೆ ಹೇಳಿದ ಕೆಲಸ ತಗೋಬಹುದು ನಾವು ಸೌತ್ ಕೇಂದ್ರ. ಉತ್ತರ ಕನ್ನಡವಾಗಿ ಅಂದ್ರೆ ನಮ್ದು ಏನು ಉಡುಪಿ ಮಂಗಳೂರು ಕಡೆ
ಒತ್ತಡ ಹಾಕಿ ಕೆಲಸಕ್ಕೆ ಹೋಗ್ಬೇಕಂತ ಬರೀತಾರೆ ಒಂದು ಆರ್ಟಿಕಲ್. ಆದ್ರೆ ಸಾಧನೆ ಒಳಗೆ ಮಾಡಿದ್ದನ್ನು ಒಂದು ಆರ್ಟಿಕಲ್ ಬರೀತಾರೆ ಏನಪ್ಪಾ ಅಂದ್ರೆ ಹೈಯೆಸ್ಟ್ KS ಅಧಿಕಾರಿಗಳು ಆದಂಥವ್ರು, ಬೇರೆ ಬೇರೆ ದೊಡ್ಡ ದೊಡ್ಡ IAS ಅಧಿಕಾರಿಗಳು ಆಗಿರ್ಬೋದು, ಈ ರಾಜ್ಯದಾಗ ನಾವು ಏನಾದ್ರು ಸರ್ವೆ ಮಾಡಿ ನೋಡಿದ್ರೆ ಅವ್ರು ಎಲ್ಲಿ ಹೋಗೋದಂದ್ರೆ ಉತ್ತರ ಕರ್ನಾಟಕದ ಭಾಗದ ಮಕ್ಕಳನ್ನ ಜಾಸ್ತಿ ಸಾಧನೆ ಮಾಡಿದ್ರೆ ಈ ರಾಜ್ಯದಾಗ ಅಂತ ಬರೀತಾರೆ. ಇಷ್ಟೊಂದು ಸಾಧನೆ ಮಾಡಿದವರಿಗೆ ಯಾವ ಒಂದು ದಿವಸ ಹೇಳಬೇಕಲ್ಲ ಅಂತ, ನಿಮ್ಗೆ ಆಗತ್ತ, ನೀವು ಮಾಡ್ಬೋದು, ನೀವು ಸಾಧನೆ ಮಾಡ್ಬೋದು, ನೀವು ಏನಾದ್ರು ಪ್ರೂವ್ ಮಾಡ್ಬೋದು, ಪ್ರತಿ ಸಲ ಬಂದು ಹೇಳ್ಬೇಕಲ್ಲ, ಅದು ದುರ್ದೈವ ಅಂತ ಅನ್ಸತ್ತೆ ನಾವು. ಅದಕ್ಕೆ ದಯಮಾಡಿ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನ ಇಲ್ಲ ದೊಡ್ಡ ಮಟ್ಟಕ್ಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನೀವು ಸಾಧನೆ ಮಾಡೇ ಮಾಡ್ತೀವಿ. ಯಾರು ನೌಕರಿ ಕೊಡ್ತಾರ ಕೊಡೋರಿಗೆ ಸಾಧನೆ ಅಲ್ಲ, ನೀವು ಜೀವನದಾಗ ಒಂದು ಅವಕಾಶವನ್ನು ಮಾಡಿಕೊಂಡು ನೀವು ಬದುಕಕ್ಕೆ ಕಲ್ತಿದಾಗ ಒಳ್ಳೇದಾಗ್ತದೆ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಮನೆ ಮಂತ್ರಿಗಳಿಗೆ ನಿಮ್ಮ ನೆರವೇರಿಸಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾನು ಅಭಿನಂದನೆ ಗೊತ್ತಿದೆ ನಾನು ಹೇಳ್ತೀನಿ. ತಮ್ಮೆಲ್ಲರಿಗೂ ಒಂದು ದೊಡ್ಡ ಅವಕಾಶ ಸಿಕ್ಕೇ ಮುಂದಿನ ದಿನಮಾನಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಳ್ಳಿ, ನೀವು ಸಾಧನೆ ಮಾಡೇ ಮಾಡ್ತೀರ ಅನ್ನೋ ವಿಶ್ವಾಸದಿಂದ ಮತ್ತೊಮ್ಮೆ ಎಲ್ಲ